ಸದನ ಕಲಾಪ ವ್ಯರ್ಥ, ಜನರ ತೆರಿಗೆ ಹಣ ಪೋಲು. ಅಲ್ಲಿ ಕಾಂಗ್ರೆಸ್, ಇಲ್ಲಿ ಬಿಜೆಪಿ ಜೆಡಿಎಸ್ ಸೇಮ್ ಟು ಸೇಮ್. ಧರಣಿ, ಕೂಗಾಟ, ಮುಂದೂಡಿಕೆ, ಹಣ, ಸಮಯ ಎಲ್ಲವೂ ವ್ಯರ್ಥ ವ್ಯರ್ಥ. ಸಂಸತ್ ಅಧಿವೇಶನ ಮುಗಿದಿದೆ. ಕರ್ನಾಟಕ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಎರಡೂ ಕಡೆ ಒಂದೇ ರೀತಿಯ ದೃಶ್ಯಗಳು ಕಂಡು ಬರ್ತಾ ಇದೆ. ವಿರೋಧ ಪಕ್ಷಗಳ ಪ್ರತಿಭಟನೆ, ಸದನದ ಬಾವಿಗಿಳಿಯೋದು, ಘೋಷಣೆ ಕೂಗೋದು, ಸಭಾಧ್ಯಕ್ಷರ ಮನವಿಗೆ ಸ್ಪಂದಿಸದೆ ಗದ್ದಲ, ಕೊನೆಗೆ ಸದನ ಮುಂದೂಡಿಕೆ. ದೆಹಲಿಯಲ್ಲಿ ನಡೆದ ರಾಜಕೀಯ ತಂತ್ರ ಇದೀಗ ಬೆಂಗಳೂರಲ್ಲೂ ಪ್ರತಿಧ್ವನಿಸ್ತಾ ಇದೆ. ಆದರೆ ಈ ಗದ್ದಲದಿಂದ ಗೆಲ್ತಾ ಇರುವವರು ಯಾರು, ಸೋಲ್ತಾ ಇರುವವರು ಯಾರು? ಅಷ್ಟಕ್ಕೂ ಸಂಸತ್ತಿನಲ್ಲಿ ಏನಾಗಿತ್ತು? 2026ರ ಸಂಸತ್ತಿನ ಮುಂಗಾರು ಅಧಿವೇಶನ ಜುಲೈ 20ರಂದು ಆರಂಭ ಆಗಿ ಆಗಸ್ಟ್ 13ರಂದು ಮುಕ್ತಾಯವಾಗುತ್ತೆ. ಒಟ್ಟು 19 ದಿನ ಎರಡೂ ಸದನಗಳು ಕೂತಿದ್ವು. ಆದರೆ ಕಲಾಪ ಸುಗಮವಾಗಿ ನಡೆಯೋದಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆ ಮತ್ತು ಗದ್ದಲವೇ ಸುದ್ದಿಯಾಗತ್ತೆ. ಪಿಆರ್ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಅಂಕಿ ಅಂಶಗಳ ಪ್ರಕಾರ ಲೋಕಸಭೆ ತನ್ನ ನಿಗದಿತ ಸಮಯದ ಕೇವಲ 15% ಮಾತ್ರ ಕಾರ್ಯನಿರ್ವಹಿಸಿತು. ರಾಜ್ಯಸಭೆ 33% ಸಮಯ ಕಾರ್ಯನಿರ್ವಹಿಸಿತು. ಅಂದರೆ ಸಂಸತ್ತಿನ ಬಹುಪಾಲು ನಿಗದಿತ ಸಮಯ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕೆ ಬಳಕೆಯಾಗಲಿಲ್ಲ. ಲೋಕಸಭೆ ಕೇವಲ 1%, ರಾಜ್ಯಸಭೆ 12%. ಪಿಆರ್ಎಸ್ ಪ್ರಕಾರ ಕ್ವಶನ್ ಅವರ್ ಕೂಡ ಭಾರೀ ಪ್ರಮಾಣದಲ್ಲಿ ವ್ಯತ್ಯಯಗೊಂಡಿತ್ತು. ಸಂಸತ್ತಿನ ಅಧಿವೇಶನದ ಪ್ರಮುಖ ರಾಜಕೀಯ ಸಂಘರ್ಷಕ್ಕೆ ನೀಟ್ ಯುಜಿ 2026ರ ವಿವಾದ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಪ್ರಮುಖ ಕಾರಣವಾಗಿತ್ತು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ, ಪರೀಕ್ಷಾ ಅಕ್ರಮದ ಆರೋಪಗಳು ಮತ್ತು ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ವಿಚಾರವನ್ನ ವಿರೋಧ ಪಕ್ಷಗಳು ಸದನದಲ್ಲಿ ಎತ್ತಿದ್ವು. ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೂ ಒತ್ತಾಯ ಕೇಳಿಬಂತು. ನಂತರ ಪ್ರಧಾನ್ ರಾಜೀನಾಮೆ ನೀಡಿದ್ರು. ಆದರೂ ಗದ್ದಲ ಸಂಪೂರ್ಣವಾಗಿ ನಿಲ್ಲಿಲ್ಲ. ವಿರೋಧ ಪಕ್ಷಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಸ್ಪಷ್ಟೀಕರಣಕ್ಕೆ ಒತ್ತಾಯಿಸಿದ್ವು. ಪರಿಣಾಮ ಚರ್ಚೆಗಿಂತ ಪ್ರತಿಭಟನೆ ಜೋರಾಯಿತು. ಸಂಸತ್ ಅಧಿವೇಶನದ ಗದ್ದಲದ ನಡುವೆಯೂ ಮಸೂದೆಗಳು ಅಂಗೀಕಾರವಾಗಿದೆ. ಪಿಆರ್ಎಸ್ ಪ್ರಕಾರ 12 ಮಸೂದೆಗಳನ್ನು ಪರಿಚಯಿಸಲಾಗಿದ್ದು 11 ಮಸೂದೆಗಳು ಅಂಗೀಕಾರಗೊಂಡಿದೆ. ಆದರೆ ಚರ್ಚೆಗೆ ಸಿಗಬೇಕಾದ ಸಮಯ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಯಿತು. ಕೆಲವು ಮಸೂದೆಗಳು ಸಮರ್ಪಕ ಚರ್ಚೆಯಿಲ್ಲದೆ ಅಂಗೀಕಾರಗೊಂಡಿರೋ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿವೆ. ಹೇಗಾಗಿ ಸದನ ನಡೀಲಿಲ್ಲವಾ? ಅಷ್ಟೇ ಅಲ್ಲ, ಸದನ ಎಷ್ಟು ಪರಿಣಾಮಕಾರಿಯಾಗಿ ನಡೀತು ಎಂಬುದೇ ಗೊಂದಲ. ಸಂಸತ್ತಾಯ್ತು, ಈಗ ಬೆಂಗಳೂರಿನ ಸರದಿ. ಇದೀಗ ಇದೇ ಪ್ರಶ್ನೆ ಕರ್ನಾಟಕ ವಿಧಾನಮಂಡಲದ ಮುಂದೆ ಬಂದಿದೆ. ಆಗಸ್ಟ್ 13ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿದೆ. ಆದರೆ ಮೊದಲ ದಿನದಿಂದಲೇ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಲಾಗ್ತಿದೆ. ವಾಲ್ಮೀಕಿ ನಿಗಮದ ಹಣಕಾಸು ಅಕ್ರಮ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ತನಿಖೆ ಮತ್ತು ಆರೋಪಗಳ ಹಿನ್ನೆಲೆಯಲ್ಲಿ ಅವರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ಬಿಜೆಪಿ ಜೆಡಿಎಸ್ ಒತ್ತಾಯಿಸಿದೆ. ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಸದನ ನಡೆಯಲು ಬಿಡೋದಿಲ್ಲ ಎಂಬ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಕಪ್ಪು ಟಿ ಶರ್ಟ್ ಧರಿಸಿ ಪ್ರತಿಭಟನೆ ನಡೆಸಿದ್ರು. ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಬಳಿಯಿಂದ ವಿಧಾನಸೌಧದತ್ತ ಮೆರವಣಿಗೆ ನಡೆಸಿದ್ರು. ವಿಧಾನಸಭೆ ಪ್ರವೇಶದ ಬಳಿ ಮಾರ್ಷಲ್ಗಳು ಮತ್ತು ಭದ್ರತಾ ಸಿಬ್ಬಂದಿ ಅವರನ್ನ ತಡೀತಾರೆ. ಆದರೂ ಪ್ರತಿಭಟನಾಕಾರರು ಒಳಗೆ ಪ್ರವೇಶಿಸಲು ಮುಂದಾದರು. ಪರಿಸ್ಥಿತಿ ಹೈಡ್ರಾಮಕ್ಕೆ ತಿರುಗುತ್ತೆ. ನಂತರ ಕೆಲ ಬಿಜೆಪಿ ಸದಸ್ಯರು ಭದ್ರತಾ ಸಿಬ್ಬಂದಿಯ ತಡೆ ದಾಟಿ ವಿಧಾನಸೌಧ ಪ್ರವೇಶಿಸಿದರು. ಇನ್ನೊಂದು ಕಡೆ ಪ್ರತಿಪಕ್ಷಗಳ ಪ್ರತಿಭಟನೆ ನಡುವೆ ಕಾಂಗ್ರೆಸ್ ಕೂಡ ತನ್ನದೇ ಪ್ರತಿಭಟನೆ ನಡೆಸ್ತಾ ಇದೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಸೇರಿದಂತೆ ವಿವಿಧ ವಿಚಾರಗಳ ಚರ್ಚೆಗೆ ಅವಕಾಶ ನೀಡುತ್ತಾ ಇಲ್ಲ ಅಂತ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಅಂದರೆ ಬಿಜೆಪಿ ಒಂದು ವಿಚಾರಕ್ಕೆ ಪ್ರತಿಭಟನೆ, ಕಾಂಗ್ರೆಸ್ ಮತ್ತೊಂದು ವಿಚಾರಕ್ಕೆ ಪ್ರತಿಭಟನೆ. ಆದರೆ ಮಧ್ಯದಲ್ಲಿ ಸದನದ ಕಲಾಪ, ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಪ್ರತಿಭಟನೆಗೆ ಕಲಾಪ ಅಡ್ಡಿಯಾಗಿದೆ. ಸದನದಲ್ಲಿ ಪ್ರಶ್ನೆಗಳನ್ನ ಕೇಳುವುದು, ಸರ್ಕಾರವನ್ನ ಉತ್ತರ ಕೇಳುವುದು ವಿಪಕ್ಷಗಳ ಹಕ್ಕು. ಗಂಭೀರ ಆರೋಪಗಳಿಗಿರುವಾಗ ಸಚಿವರ ರಾಜೀನಾಮೆ ಕೇಳುವುದು ಸಹಜ. ಇದು ರಾಜಕೀಯ ಕ್ರಮ. ಆದರೆ ಸರ್ಕಾರವೂ ಸಹ ಇದನ್ನ ಬಲವಾಗಿ ಸಮರ್ಥಿಸಿಕೊಳ್ತಾ ಇದೆ. ವಿರೋಧ ಪಕ್ಷಗಳು ಸದನವನ್ನ ಚರ್ಚೆಗೆ ಬಳಸಬೇಕು, ಪ್ರತಿಭಟನೆ ಮಾಡೋದು ಸರಿ, ಆದರೆ ಸದನದ ಕಲಾಪವನ್ನೇ ಸ್ಥಗಿತಗೊಳಿಸೋದು ಸರಿಯಲ್ಲ. ಹೀಗಾಗಿ ಎರಡೂ ಕಡೆ ಒಂದೇ ರೀತಿಯ ವಾದ. ಪ್ರತಿಪಕ್ಷ ಸರ್ಕಾರ ಉತ್ತರ ಕೊಡಬೇಕು, ಸರ್ಕಾರ ಸದನದಲ್ಲಿ ಚರ್ಚೆ ಮಾಡಿ ಇಡೀ ದಿನದ ಕಲಾಪ ಒಂದೇ ವಿಚಾರಕ್ಕೆ ಬಲಿಯಾಗ್ತಿದೆ.
ಮತ್ತೊಂದು ಕಡೆ ಸರ್ಕಾರ ಮತ್ತು ವಿಪಕ್ಷಗಳ ವಿರುದ್ಧ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ. ಸಂಸತ್ತು ಮತ್ತು ವಿಧಾನಮಂಡಲ ನಡೆಯಲು ಸಾರ್ವಜನಿಕ ಹಣ ಖರ್ಚಾಗ್ತಿದೆ. ಪ್ರತಿ ನಿಮಿಷದ ವೆಚ್ಚದ ಬಗ್ಗೆ ವಿವಿಧ ಅಂದಾಜುಗಳು ಪ್ರಕಟವಾಗಿದೆ. ಹಳೆಯ ಸಂಸತ್ ಆಡಳಿತದ ಅಂದಾಜಿನ ಪ್ರಕಾರ ಸಂಸತ್ ಕಲಾಪದ 1 ನಿಮಿಷಕ್ಕೆ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ ಎಂಬ ಅಂಕಿ ಹಲವು ವರ್ಷಗಳಿಂದ ಉಲ್ಲೇಖವಾಗ್ತಿದೆ. ಸದನದ ಸಿಬ್ಬಂದಿ, ಭದ್ರತೆ, ಕಟ್ಟಡ, ವಿದ್ಯುತ್, ಆಡಳಿತ ಸೇರಿದಂತೆ ಹಲವು ವೆಚ್ಚಗಳು ಅಧಿವೇಶನ ನಡೆಯದಿದ್ರೂ ಉಂಟಾಗತ್ತೆ. ಆದರೆ ನಿಗದಿತ ಸಮಯದಲ್ಲಿ ಶಾಸನಾತ್ಮಕ ಕೆಲಸ ನಡೆಯದೆ ಹೋದರೆ ಸಾರ್ವಜನಿಕ ಹಣಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಎನ್ನುವ ಪ್ರಶ್ನೆ ಖಂಡಿತ ಎದ್ದು ಬರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಬೇಕು. ಪ್ರತಿಭಟನೆ ಪ್ರಜಾಪ್ರಭುತ್ವದ ಭಾಗ. ವಿರೋಧ ಪಕ್ಷದ ಧ್ವನಿ ಸದನದಲ್ಲಿ ಕೇಳಿಸಲೇಬೇಕು. ಸರ್ಕಾರವನ್ನ ಪ್ರಶ್ನಿಸೋದು ಪ್ರತಿಪಕ್ಷದ ಜವಾಬ್ದಾರಿ. ಆದರೆ ಅದೇ ಸಮಯದಲ್ಲಿ ಸದನದೊಳಗೆ ಪ್ರಶ್ನೆ ಕೇಳಿ ಉತ್ತರ ಪಡೆಯುವ ಅವಕಾಶವನ್ನ ಬಳಸದೆ ಕೇವಲ ಘೋಷಣೆ ಕೂಗೋದ್ರಿಂದ ಜನರಿಗೆ ಏನ್ ಸಿಗುತ್ತೆ? ರಸ್ತೆಯಲ್ಲಿ ಪ್ರತಿಭಟನೆ ಮಾಡಬಹುದು, ಮಾಧ್ಯಮಗಳ ಮುಂದೆ ಮಾತಾಡಬಹುದು. ಆದರೆ ವಿಧಾನಸಭೆ ಮತ್ತು ಸಂಸತ್ತಿರುವ ಉದ್ದೇಶವೇ ಬೇರೆ. ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕು, ಕಾನೂನು ರೂಪುಗೊಳ್ಳಬೇಕು, ಸರ್ಕಾರ ಉತ್ತರಿಸಬೇಕು, ವಿರೋಧ ಪಕ್ಷ ಪರ್ಯಾಯ ಸಲಹೆ ನೀಡಬೇಕು ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಸಂಸತ್ತಿನ 2026ರ ಮುಂಗಾರು ಅಧಿವೇಶನದ ಅಂಕಿಅಂಶ ಈಗಾಗಲೇ ಎಚ್ಚರಿಕೆಯ ಗಂಟೆಯಾಗಿದೆ. ಲೋಕಸಭೆ ಕೇವಲ 15% ಸಮಯ ಕಾರ್ಯನಿರ್ವಹಿಸಿದೆ. ರಾಜ್ಯಸಭೆ 33%. ಅದು ದೇಶದ ಅತ್ಯುನ್ನತ ಶಾಸನ ಸಂಸ್ಥೆಯ ಕಾರ್ಯಕ್ಷಮತೆಯ ಬಗ್ಗೆ ಪ್ರಶ್ನೆ ಹುಟ್ಟಿಸಿದೆ. ಇದೀಗ ಕರ್ನಾಟಕದಲ್ಲೂ ಪ್ರತಿದಿನದ ಕಲಾಪದ ಮೇಲೆ ರಾಜಕೀಯ ಸಂಘರ್ಷದ ನೆರಳು ಬೀಳ್ತಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಕಾಂಗ್ರೆಸ್ ಪ್ರತಿಪಕ್ಷದ ಪ್ರತಿಭಟನೆಯನ್ನ ಪ್ರಶ್ನಿಸ್ತಾ ಇದೆ. ಆದರೆ ಈ ರಾಜಕೀಯ ಸಂಘರ್ಷದ ನಡುವೆ ಜನರ ಸಮಸ್ಯೆಗಳಿಗೆ ಸಮಯ ಸಿಗದಂತಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು, ಆಗ ಪ್ರತಿಭಟನೆ ಮಾಡಿತು. ಈಗ ರಾಜ್ಯದಲ್ಲಿ ಬಿಜೆಪಿ ವಿರೋಧ ಪಕ್ಷದಲ್ಲಿದೆ. ಬಿಜೆಪಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ರೀತಿಯ ಪ್ರತಿಭಟನೆ ಮಾಡ್ತಿದೆ. ಪ್ರತಿಪಕ್ಷಗಳು ಬದಲಾಗಿವೆ, ಸ್ಥಳ ಬದಲಾಗಿದೆ, ವಿಚಾರ ಬದಲಾಗಿದೆ. ಆದರೆ ಸದನದೊಳಗಿನ ದೃಶ್ಯ ಮಾತ್ರ ಸೇಮ್ ಟು ಸೇಮ್. ಆದರೆ ಜನರ ತೆರಿಗೆ ಹಣದಲ್ಲಿ ನಡೆಯೋ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಎಷ್ಟು ಸಮಯ ಚರ್ಚೆಯಾಯಿತು, ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು, ಎಷ್ಟು ಮಸೂದೆಗಳು ಸಮರ್ಪಕ ಚರ್ಚೆಯೊಂದಿಗೆ ಅಂಗೀಕಾರವಾದವು. ಪ್ರತಿಭಟನೆ ಇರಲಿ, ವಿರೋಧ ಇರಲಿ, ಆದರೆ ಅಂತಿಮವಾಗಿ ಗೆಲ್ಲಬೇಕಾಗಿರೋದು ರಾಜಕೀಯ ಪಕ್ಷವಲ್ಲ, ಜನರ ಪ್ರಜಾಪ್ರಭುತ್ವದ ಹಕ್ಕು. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.